ಈಗಾಗಲೇ ಮೊನ್ನೆ ಸನ್ಮಾನ್ಯ ಇವನ್ನ ಕಡೆಗಳು ಭಾಳ ಸ್ಪಷ್ಟವಾಗಿ ಸಂಪೂರ್ಣ ವಿಷಯವನ್ನು ತಿಳಿಸಿದ್ದಾರೆ. ನಮ್ಮ ಅಥಣಿಯಿಂದ ಒಂದು ವೇಳೆ ಬೆಳಗಾವಿ ಜಿಲ್ಲೆಯಲ್ಲಿ ಜಿಲ್ಲೆಗಳನ್ನು ಮಾಡಬೇಕನ್ನುವಂಥದ್ದು ಬಂದರೆ ಅಥಣಿನೂ ಕೂಡ ಮಾಡಬೇಕನ್ನುವಂಥ ಕೂಗು ನಮ್ಮಲ್ಲಿದೆ. ನಾವು ಕೂಡ ಅಥಣಿನ ಜಿಲ್ಲೆ ಮಾಡಬೇಕನ್ನುವಂಥದ್ದನ್ನು ನಾವು ಪ್ರಸ್ತಾವನೆ ಕೊಡ್ತಾ ಇದ್ದೀವಿ. ಈಗ ಯಾವ ಇದು ಅಥಣಿ ಡೆವಲಪ್ಮೆಂಟ್ ಆಗಿದೆ ಸರ್? ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ. ಅದರಲ್ಲಿ ವಿಶೇಷವಾಗಿ ಮಹಾರಾಷ್ಟ್ರ ಗಡಿಯಲ್ಲಿದೆ. ನಮ್ಮದು ಅಥಣಿ ಕೊಟ್ಟಲ್ಗಿ ಲಾಸ್ಟ್ ಬೌಂಡ್ರಿ. ಕೊಟ್ಟಲ್ಗಿ ಲಾಸ್ಟ್ ಬೌಂಡ್ರಿ ಇದ್ದಾಗ ಅಥಣಿಯಿಂದ ಕೊಟ್ಟಲ್ಗಿ 40 ಕಿಲೋಮೀಟರ್, ಅಥಣಿಯಿಂದ ಬೆಳಗಾವಿ 150 ಅಂದರೆ 190 ಕಿಲೋಮೀಟರ್. ನನ್ನ ಮತಕ್ಷೇತ್ರ ಬಿಜಾಪುರ ಬೌಂಡ್ರಿಗೆ ಮಹಾರಾಷ್ಟ್ರ ಬೌಂಡ್ರಿಗೆ ಹತ್ಕೊಂಡಾಗ ಆಡಳಿತಾತ್ಮಕವಾಗಿ ಮಾತ್ರ ಬೆಳಗಾಮದಲ್ಲಿ ಸಂಪರ್ಕ ಇದ್ದೀವಿ. ಯಾವುದೇ ವ್ಯವಹಾರ ಇರಲಿ, ಕೃಷಿ ಚಟುವಟಿಕೆ ಇರಲಿ, ಬಿಜಾಪುರ ಮಹಾರಾಷ್ಟ್ರನೇ ಹೆಚ್ಚು ಕಾಂಟ್ಯಾಕ್ಟ್ ಇರುವಂಥದ್ದು. ಸೊ ಹೀಗಾಗಿ ಅದು ಯಾವುದೇ ಸಂದರ್ಭದಲ್ಲಿ ಅಥಣಿ ಜಿಲ್ಲೆ ಆಗಬೇಕು. ಒಂದು ವೇಳೆ ಅಥಣಿ ಜಿಲ್ಲೆ ಮಾಡುವಂಥದ್ದು ಏನಾದರೂ ಅಡಚಣೆ ಬಂದರೆ ನಾವು ಬಿಜಾಪುರಕ್ಕೆ ಸೇರ್ಕೋತೀವಿ ವಿನ ಬೆಳಗಾಂಗೆ ನಾವು ಒಲ್ ಅನ್ನುವಂಥದ್ದು ಕೂಡ ಅಥಣಿ ಜನರ ಪರಿಸ್ಥಿತಿ ಇದೆ. ಅಲ್ಲೇ ಸರಳ ಅಥಣಿಯಲ್ಲೇ ಈಗೇನೊಂದು 75-80 ವಯಸ್ಕರದಾರ, ರೈತರದಾರ. ಅವರು ಸೊಲ್ಲಾಪುರ, ಬಿಜಾಪುರ, ಜತ್ತು, ಮಿರಜು, ಕೊಲ್ಲಾಪುರ ಇವನ್ ಪುನಾ ತನಕ ಟಚ್ ಇದೆ. ಅದು ಬೆಳಗಾವಿಗೆ ಬಂದಿಲ್ಲ ಅವರು. ಯಾಕೆ ಬರುವಂಥ ಪ್ರಸಂಗ ಇಲ್ಲ. ದೂರ ಅನ್ನೋಕ್ಕಿಂತ ಅವರೆಲ್ಲ ವ್ಯವಹಾರ ಎಲ್ಲ ಅಲ್ಲೇ ಆಗ್ತಾವೆ. ಮೆಡಿಕಲಿ ಸಾಂಗ್ಲಿಗೆ ಹೋಗ್ತಾರೆ, ಮಿರಜ್ಗೆ ಹೋಗ್ತಾರೆ. ನಮ್ಮಲ್ಲಿ ಹೋದ ಉದ್ಯೋಗ ಎಲ್ಲ ಬಿಜಾಪುರ, ಸೊಲ್ಲಾಪುರ, ಕೊಲ್ಲಾಪುರಕ್ಕಿದೆ. ಆಡಳಿತಾತ್ಮಕವಾಗಿ ಇದ್ದವರಿಗೆ ಮಾತ್ರ ಬೆಳಗಾಂ ಸಂಪರ್ಕ ಇದೆ. ನಮ್ಮದು ಸ್ಪಷ್ಟವಾದ ನಮ್ಮ ಅಥಣಿ ಜನರ ನಿಲುವು ಅಥಣಿನ ಜಿಲ್ಲೆ ಆಗಬೇಕು. ಅದು ಹೋರಾಟನಲ್ಲ, ಯಾವುದೂ ಅಲ್ಲ. ಯಾವುದೇ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ವರಿಷ್ಠರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷವನ್ನು ಕಟ್ತೀವಿ. 2028ರಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರೋದು ನಿಶ್ಚಿತ. ಯಾವುದೇ ನಿರ್ಣಯವನ್ನು ಹೈಕಮಾಂಡ್ ತಗೋದು, ದಿಲ್ಲಿ ಒಳಗೆ ತಗೋತಾರೆ. ನೋಡಿ, ಹೈಕಮಾಂಡು ನಮ್ಮಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಭಾರತೀಯ ಜನತಾ ಪಕ್ಷದಲ್ಲಿ. ಅವರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡ್ತಾರೆ. ಬದಲಾವಣೆ ಆಗದ್ರನಾಯ್ತು, ಇಲ್ಲ ಅಂದ್ರನಾಯ್ತು, ವಿಶ್ವಾಸಕ್ಕೆ ತಗೋತಾರೆ. ಅವ್ರು ಬಂದರೆ ಒಳ್ಳೆಯದು. ಯಾಕಂದರೆ ಯತ್ನಾಳ್ ಅವ್ರದ್ದು ನಮ್ಮ ಗಡಿಭಾಗದಲ್ಲಿ ಅವ್ರದ್ದೇ ಆದಂಥ ಒಂದು ಪ್ರಭಾವ ಇದೆ. ಹಿಂದುತ್ವ ಮೇಲಿರ್ಬೋದು ಅಥವಾ ವೈಯಕ್ತಿಕವಾಗಿರ್ಬೋದು. ನಡುವ ಅವರು ಸಾಕಷ್ಟು ಸಮುದಾಯ ಬಗ್ಗೆ ಪಂಚಮಸಾಲಿ ಇದಿರ್ಬೋದು, ಹಲವಾರು SC ST ಇರ್ಬೋದು, ಹಾಲುಮತ ಇರ್ಬೋದು, ಅವ್ರು ಎಲ್ಲರ ಪರವಾಗಿ ಮಾತಾಡೋಂಥವ್ರು. ಹೀಗಾಗಿ ಬಿಜಾಪುರ, ಬೆಳಗಾವಿ, ಬಾಗಲಕೋಟೆ ಅಪ್ ಟು ಗುಲ್ಬರ್ಗ ಇಷ್ಟರಲ್ಲಿ ಅವ್ರದ್ದೇ ಆದಂಥ ಒಂದು ಪಡೆ ಇದೆ. ಈಗ ನನ್ನ ಮತಕ್ಷೇತ್ರದಲ್ಲೇ ಇವತ್ತು ನಮ್ಮ ಜೊತೆಗೆ ಇದಾರೆ. ಯತ್ನಾಳ್ ಹೋಗ್ಬೇಕು, ನಾವು ಬೇಕಂದಾಗ ಒಂದು 2-3 ಸಾವಿರ ಜನರು ಯತ್ನಾಳ್ ಅವ್ರು ಬೆನ್ನು ಹೋಗ್ತಾರೆ. ಈ ಒಂದು ವೇಳೆ ಅವ್ರನ್ನೂ ವಿಶ್ವಾಸಕ್ಕೆ ತಗೊಳ್ಳಿಲ್ಲ ಅಂದರೆ ಸಾಕಷ್ಟು ನಮ್ಮ BJP ಅಭ್ಯರ್ಥಿಗಳು 2000-5000ದಲ್ಲಿ ಯಾವ ಬರುವುದವ ಅವ್ರಿಗೆಲ್ಲರಿಗೂ ತೊಂದರೆ ಆಗ್ತದೆ. ಅವ್ರದ್ದು ಶಕ್ತಿ ಇದೆ, ಅವ್ರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಈ ಕಡೆ ಟೀಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ತೆಗೆದುಕೊಂಡೇ ಪಕ್ಷವನ್ನು ಕಟ್ಟಬೇಕಾಗ್ತದೆ. ಇದನ್ನು ಹೈಕಮಾಂಡ್ದವರು ಭಾಳ ಸೂಕ್ಷ್ಮವಾಗಿ ಗಮನಿಸಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಂಡು, ಅದು ಯಾವುದೇ ಸಂದರ್ಭದಲ್ಲಿ ಹೈಕಮಾಂಡ್ದವರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲೇಬೇಕಾಗ್ತದೆ. ತೆಗೆದುಕೊಳ್ತಾರೆ. 28ಕ್ಕೆ BJP ಅಧಿಕಾರದಲ್ಲಿ ಬರ್ತದೆ. ಥ್ಯಾಂಕ್ ಯು.